ಕೊಂಡಾಗೆ ಚಿನ್ನಕ್ಕೆ ಇನ್ನು ಅದು ನೀರಜ್ಗೆ ಅಣ್ಣ ಇದನ್ನಲ್ಲ ಬರೋ ಕಾಸನ್ನ ಕತ್ಕೊಂಡ್ಬಿಡ್ತೇನೆ ಎತ್ತಾಕೊಂಡ್ಬಿಡ್ತೇನೆ ಇವಿಂದ ಸ್ವಲ್ಪ ಹುಷಾರಾಗಿ ದೊಡಮ್ಮ ಕೊಟ್ಬಿಡು ಅಂದ್ರೆ ದೊಡಮ್ಮ ಕೊಟ್ಟೆ ದೊಡಮ್ಮ ಆದ್ರೆ ಪಾಕೆಟ್ ಇಲ್ವಲ್ಲ ಹೆಂಗ್ ಕೊಟ್ಟ ಪರ್ಸು ಇಲ್ವಲ್ಲ ಎಲ್ಲಿ ಕೊಟ್ಟ ಅಯ್ಯೋ ಎಲ್ಬೋಟ್ ನನ್ ಯಾರದು ಪವಿತ್ರ ಬೈಕ್ ಓಡಿಸೋ ಟೈಮಲ್ಲಿ ಗೇರ್ ಸೈಕಲ್ ತಗೊಂಡು ಆಪರ್ಚುನಿಟಿ ಸಿಕ್ಕಿದೆ. ಇವಾಗ ನಾನು ಇದ್ರಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಮದ್ವೆ ಆಗೋ ವಯಸ್ಸಲ್ಲಿ ಓದ್ತಿರ್ತೀಯ. ಈ ವಿಡಿಯೋದಲ್ಲಿ ನಿಮ್ಗೆ ನಮ್ ಗಾಡಿಗಳನ್ನ ತೋರಿಸ್ತೀವಿ ಬನ್ನಿ. ಇದು ನಮ್ ತಾತಂದು ಒನ್ ಆಫ್ ದ ಓಲ್ಡ್ ಸೈಕಲ್ ಇದು ಇನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಜ್ಜಿ ನೀನ್ ನಿಜ ಹೇಳು, ಇದು ಯಾವಾಗ ಮಾಡಿದ್ದು? ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮನೆ ಆಯುಧ ಪೂಜೆ ಲೆಕ್ಕಕ್ಕೆ ಅಂದ್ಬಿಟ್ಟು ಅಂಡ್ ಇವಾಗ ನಮ್ಮ ಮನೇಲಿ ಸ್ವಲ್ಪ ಹಿಂಗೆ ವ್ಯೂ ತೋರಿಸ್ತೀನಿ ನೋಡಿ ಯಾವ ತರ ಆಗಿದೆ ಅಂದ್ಬಿಟ್ಟು. ಈ ಕಡೆ ಕತ್ತರಿಸೋದು ಕುಯ್ಯೋದು ಎಲ್ಲ ಸೆಟಪ್ ಆಗದೆ, ಈ ಕಡೆ ಬೇಯಿಸೋದು ಉರ್ಸೋದು ಎಲ್ಲ ಅದೇ, ಮತ್ತೆ ಈ ಕಡೆ ಮೆಶ್ದು, ಆಮೇಲೆ ಎಲ್ಲ ಡೋರ್ಗಳಿಗೂ ಕುಂಕುಮ ಹಾಕಿಕ್ಕಿದ್ದೀವಿ, ಕುಂಕುಮ ಅರ್ಶನ ಹಾಕಿಕ್ಕಿದೆ. ನಾನು ಐಚೆ ಬಂದು ನೋಡ್ತಾ ಇರ್ಬೇಕಾದ್ರೆ ಈಗ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಪವಿತ್ರ ಬಂದಿದ್ದಾಳೆ. ಪವಿತ್ರ ಅವರ್ ಯು? ಪವಿತ್ರ ನಮ್ಮ ಮನೆಗೆ ಯಾವಾಗ ಬಂದ್ರೆ ಯಾವ್ದಾದ್ರು ಕೆಲ್ಸದ ಮೇಲೆ ಬಿಡ್ತಾಳೆ. ಅಂಡ್ ಇವತ್ತು ಇವಳು ಬಂದಿರೋ ಕೆಲಸ ಏನು ಅಂದ್ರೆ ಟಿವಿ ನೋಡೋದು, ಬೇರೆ ಕೆಲಸ ಇಲ್ಲ ಅಲ್ಲ ನಿಮ್ಗೆ? ಆಯ್ತಾ ನಿಂದ? ಆಯ್ತಾ ನಿಂದ? ಮಮ್ಮಿ ರೆಡಿ ಅದ? ಮಮ್ಮಿ ಮಗುಗೆ ಹಾಕಂತ ಇದ್ದಿ? ಏನೋ ಹಾಕಂತಾರ ಕ್ರೀಮ್ ನ ಹೋಗ್ ನೋಡಿ ಅಲ್ಲೋಣ ರೆಡಿ ಮಾಡಿಕೋನೆಲ್ಲ. ಓ ನಮ್ಮ ಅಣ್ಣ ಹೆವಿ ಗೈಸ್ ಎಲ್ಲ ನಿನ್ನೆ ಇದ್ದಾನೆ. ನೀನೇನ್ ₹1 4 ಭಾಗ ಕೆಲಸ ಮಾಡಿಲ್ಲ, ಬರೀ ಅವ್ನ ಕೈಲೇ ಮಾಡಿಸಿದ್ಯಾ. ಬೇರೆ ಕಂಡ ಕೆಲಸಗಳಾದ್ರೆ ಹೋಗಿ ನಿಂತ್ಕೊಂಡ್ ಮಾಡ್ತೀರಾ. ಇವಾಗ ನಾನು ಅದಕ್ಕೆ ಹೋಯ್ತಾ ಅಂತೇಳಿ ಏನ್ ಕೆಲಸ ಇದ್ ಮಾಡ್ತೀನಿ. ನಮಗೆ ಹೆವಿ ಕೋಪ ಗೈಸ್, ನಿಮ್ಗೂ ಗೊತ್ತಲ್ವಾ ಹೆವಿ ಕೋಪ ಅಂದ್ಬಿಟ್ಟು. ಅಂಡ್ ನಮ್ಮ ತಮ್ಮ ನೋಡಿ ಫುಲ್ ಪಾಚ್ಕೊಂಡ್ಬಿಟ್ಟ. ಅಟ್ಲೀಸ್ಟ್ ವಿಡಿಯೋ ಮಾಡಿದ್ದಕ್ಕಾದ್ರೆ ಎದೊಳ್ತಾನೆ. ಇವಾಗ ನಾನು ಸ್ವಲ್ಪ ರೆಡಿ ಆಗ್ಬಿಟ್ಟು ಕೇಳೋರು ಪೂಜೆ ಗೀಜೆ ಎಲ್ಲ ನೋಡ್ಕೋಬೇಕು. 10 ದಿವಸ 15 ದಿವಸ ಕೆಲಸವನ್ನ ನಿಂತ್ಕೊಂತೀರಾ, ಮನೆ ಕೆಲಸವನ್ನ ನಿಂತ್ಕೊಂಡ್ ಮಾಡಕ್ಕೆ ರೋಗನ ಏನ್ ಆಗಾಡ್ತಾ ಇದ್ಯಾ? ಗುದ್ರೆ ಅಲ್ಲುದ್ರ ಬಿಡ್ಬೇಕು, ಹೊಸ ಅಲ್ಲು ಉಟ್ಕೊಬಿಡ್ಬೇಕು. ಈ ಕಡೆ ರೆಸ್ಪೆಕ್ಟ್ ಮ್ಯಾಟ್ರಲ್ಲ, ಇದು ಲವ್ ಮ್ಯಾಟ್ರ್. ಇದು ನಿಮ್ಗೆ ಗೊತ್ತಾಗಲ್ಲ ಅವೆಲ್ಲ. ಮಮ್ಮಿ ನಾನು ಇವಾಗ ಹೊರಟೀನಿ, ಫಸ್ಟ್ ನಾನು ರೆಡಿ ಆಗಿ ಹೊರಟ್ಬೇಕು. A few moments later. ಸೊ ಗೈಸ್ ನಾನು ಇವಾಗ ರೆಡಿ ಆಗಿದ್ದೀನಿ. ಕೆಳಗಡೆ ಎಲ್ಲ ಅವರೇ, ಒಬ್ಬನೇ ಈ ಕಡೆ ಮೇಲೆ ಬಿದ್ದಿರೋದು. ಹೋಗಿ ಅರೇಂಜ್ ಮಾಡಬೇಕು. ಏನಾದರೂ ಟಿವಿ ಆಫ್ ಮಾಡಿಲ್ಲ ಅಂದ್ರೆ ಅದಕ್ಕೂ ಬಂದು ಹೆವಿ ಬೈತಾರೆ, ಏನ್ ಮಾಡ್ತಾ ಇದ್ದೆ ಆಗ್ಲಿಂದ ಅಂದ್ಬಿಟ್ಟು. ಓ ಮೈ ಗಾಡ್ ಗೈಸ್, ಗಾಡಿಗಳು ನೋಡಿ ಹಂಗ ಅರೇಂಜ್ ಆಗವೆ. ಅಕ್ಕ ಏನಾರು ಹೇಳಿದ್ರ? ಎಷ್ಟು ಕಾಲ್ ಮಾಡೋದು ನಾನು ಅಕ್ಕ ನೀವೇನ ಕಾಲ್ ಮಾಡಿದ್ದು? ಅಯ್ಯೋ ಅಯ್ಯೋ ಫೋನ್ ಅದೇ ಸೈಲೆಂಟ್ ಮಾಡಿದ್ರು. ಅದೇ ನಾನು ನೋಡ್ತಾ ಇದ್ದೆ. ಸೂರ್ಯ ಯಾವಾಗ ಏನ್ ಹೇಳಿದೆ? ಕಾಲ್ ಮಾಡ್ದ ಒಳಗಡೆ ಕೆಮ್ತಾವನೆ. ಗೈಸ್ ಗೈಸ್ ಇವಾಗ ಏಮಂತ ಏನೇನೋ ಹೆಸರಿಗೆ ಬೇಕಾಗಿತ್ತು, ಬೇರೆ ಬೇರೆ ಹೆಸರಿಗೆ ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ. ಯಾವ್ಯಾವ ಏನೇನು ಹೆಸರಿಗೆ ಬೇಕಾಗಿತ್ತ? ಕೊಂಡಾಗೆ ಇನ್ನು ನೀರಜ್ಗೆ ಇನ್ನೊಂದು ಕಮ್ಮಿ ಮಾಡಿದೆಮ್ಮ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ ನಾನು. ಅದು ನೀಲ ಕಣೋ, ಅದು ಒರಿಜಿನಲ್ ಹೆಸರು ಬೇಡ, ಅವ್ರು ಬೇಜಾರಾಗುತ್ತೆ. ಅಲ್ಲ ಇಲ್ಲ ಅಲ್ಲ ಇಲ್ಲ ಅಲ್ಲ ಇಲ್ಲ. ಏನ್ ಲೈಲಾ? ಲೈಲಾ ಮಜ್ನು ಗೊತ್ತಾ ನಿಂಗೆ? ಏನ್ ಸುದೀಪ್ ಹೇಳ್ತಿದ್ದ? ಸುದೀಪು ಬ್ರೋ ಇವತ್ತು ನಿಮ್ಮ ಆಯುಧ ಪೂಜೆದು ಒಂದು ಫೋಟೋ ಇಟ್ಟು ಕಳಿಸಿ, ನಾವು ನಮ್ಮ ಫೋಟೋ ಇಟ್ಟು ಕಳಿಸ್ತೀವಿ ಆಯುಧ ಪೂಜೆದು ಅಂತ ಹೇಳ್ತಾರೆ. ಶರತ್ ಬೆಳಗ್ಗೆ ನೋಡ್ದ? ಅಲ್ಲ ಎಲ್ರು ಆಯ್ತು ಪೂಜೆ ಮತ್ತು ನಂಗೆ ನಮ್ದು ಈ ತಪ್ಪಲೆ ನಂಗೆ ಇತ್ತು ಕಣ, ಎತ್ಬಿಟ್ರೆ ವಿಡಿಯೋ ಮಾಡ್ತೀನಿ ಅಂತ ಭಯ ಬಿದ್ದೈಕಿಲ್ಲ ಅವರು. ಓಕೆ ಏನಮ್ಮ ಮಾವು ಮನೇಲಿ ಮಚ್ಚಿಲ್ಲಂಗೇನು ಇಲ್ಲ? ಅದು ಆಯುಧನೇ ಅಲ್ವಾ? ಜೈಲರ್ ನೋಡಿದ್ಯಾ? ಜೈಲರ್ ನೋಡಿದ್ಯಾ? ಏನಂತ? ಜೈಲರ್ ಫಿಲಮ್ ನೋಡಿ. ಅದೆಲ್ಲ ಒಂದ್ ಮಗುಗೆ ಸಡನ್ ಕಷ್ಟ ಬಂದಾಗ ಹಿಂದೆ ತೆಗ್ದು ನಮ್ಮ ಅಣ್ಣ ನೋಡಲಿ ಫುಲ್ ಪೀಸ್ ಆಗಿ ಪೂಜೆ ಮಾಡ್ತಾನೆ. ಏನ್ ಹೇಳ್ತೀಯಮ್ಮ ನೀನು ಮುದ್ದು ಮಗನ ಬಗ್ಗೆ? ಯಾವ ಮುದ್ದು ಮಗನ ಬಗ್ಗೆ ಪೂಜೆ ಮಾಡ್ತಾರೋ ಭಕ್ತಿ? ಅವನು ಜವಾಬ್ದಾರಿ ಐತೆ, ಅದಕ್ಕೆ ಅವ್ನ ಕಾರ್ಲ ರೆಡಿ ಮಾಡಿ ಜವಾಬ್ದಾರಿ ಇಲ್ಲ. ಬೈಲ್ ನಿಂಗೆ ಜವಾಬ್ದಾರಿ ಜಾಸ್ತಿ ಐತಲ್ಲ ನಿಂಗೆ, ಅದಕ್ಕೆ ಬಂದಿರೋದು. ನೀನ್ ಬಂದಿದ್ಯಾ? ಆಲ್ರೆಡಿ ಇದ್ದೀನಿ.
ಈಗ ಬರಕ್ ಮುಂಚೆ ನಮ್ಮ ಮನೆಗೆ ಬಂದಿದ್ದೆ ನಾನು ಅಲ್ಲೇ ಇರ್ತಾ ಇದ್ದೆ ಇದು ನಾನು ಫೋನ್ ಮಾಡ್ತಿದ್ದೆ ನಾನು ಬೆಳಗ್ಗೆನೆ ಬಂದು ಐಟಮ್ ಎಲ್ಲ ಹೋಗಿ ತಗೊಂಡ್ ಬಂದಾಳೆ ಇಬ್ರು ಹೋಗಿ ನೀನೇನ್ ಅದು ಡೆಡಿಕೇಶನ್ ಮಮ್ಮಿ, ಡೆಡಿಕೇಶನ್ ನನ್ನ ಕಡೆಯಿಂದ. ಆದ್ರೆ ಅದು ಕಾಂಟ್ರಿಬ್ಯೂಷನ್. ಹೋಗ ಪೂಜೆ ಮಾಡೋಗ. ಹೋಗಿ ಗಾಡಿ ಪೂಜೆ ಮಾಡ್ಕೊಳ. ಇವಾಗ ಸೈಕಲ್ ಯಾರ್ದು? ಅವಂದು. 7,000 ಕೊಡು, ನಿಂದು ಅದು. ಇವತ್ತೇ ಇಸ್ಕೊಂಡಿದ್ದ ಪಕ್ಕ. ಇವತ್ತೇ ತಗೊಂಡ್ಬಂದಿರೋದು ಹೋಗಾಳಿ. ಗೈಸ್, ಈ ವಿಡಿಯೋದಲ್ಲಿ ನಿಮ್ಗೆ ನಮ್ಮ ಗಾಡಿಗಳನ್ನ ತೋರಿಸ್ತೀವಿ ಬನ್ನಿ. ಈ ಕಡೆ ಫಸ್ಟ್ಲಿ ಇದು ನನ್ನ ಗಾಡಿ, ಅದಾದ್ಮೇಲೆ ಇದು ನಮ್ಮ ಮಾವನ ಮನೆ ಗಾಡಿ, ಆಮೇಲೆ ಇದು ನೆನ್ನೆ ನಮ್ಮಣ್ಣ ತಗೊಂಡಿದ್ದ ಗಾಡಿ. ನಾನು ಯಾವುದೋ ಕೆಲಸಕ್ಕೆ ಬ್ಯುಸಿ ಇದೆ ಅಂತ ಹೋಗೋಕ್ಕಾಗಿಲ್ಲ. ಹೋಗಿದ್ರೆ ಅದೊಂದು ಬ್ಲಾಗ್ ಮಾಡ್ಕೋಬೋದಾಗಿತ್ತು. ಚೆನ್ನಾಗೈತೆ. ಕೂಲಸ್ 14,000 ಆಯ್ತಂತೆ ಒಂದು ಸೈಕಲ್ಲು, ಗೇರ್ ಸೈಕಲ್. ಅದಾದಮೇಲೆ ಇದು ನಮ್ಮ ತಾತಂದು ಒನ್ ಆಫ್ ದ ಓಲ್ಡ್ ಸೈಕಲ್. ಇದು ಇನ್ನೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಾದಮೇಲೆ ಇದು ನಮ್ಮ ಫಸ್ಟ್ ಸ್ಕೂಟಿ. ಇದು ನಮ್ಮ ಮನೇಲಿ ಯಾವ್ದಾದ್ರು ಗಾಡಿ ಅಂತ ಬಂದರೆ ಸೆಲ್ಫ್ ಮೇಡ್ ಫ್ಯಾಮಿಲಿಗೆ ಅಂದರೆ ಅದೊಂದು ಫಸ್ಟ್ ಸ್ಕೂಟಿ ಅಂದರೆ ಇದೇ. ಇದು ಮೋಟ್ರ್ ವೆಹಿಕಲ್ಲು. ಅದಕ್ಕೆ ಮುಂಚೆ ನಮ್ಮ ಅಣ್ಣನ ಗಾಡೀಲಿ ಟ್ರಾವೆಲ್ ಮಾಡ್ತಾಯಿದ್ವಿ, ಈ ಗಾಡೀಲಿ ಪಲ್ಸರಲ್ಲಿ. ಅದಾದಮೇಲೆ ಇದು ಸೆಂಟ್ರಲ್ ಬಂದಿದ್ದು. ಇದು ಒಂಥರ ನಮ್ಮದು, ಇನ್ನೊಂಥರ ನಮ್ಗೆ ಗೊತ್ತಿರೋರು. ಅದಾದಮೇಲೆ ಫೈನಲ್ ಆಗಿ ಈ ಕಡೆ ಒಂದು ಕಾರ್ ಐತೆ ನೋಡಿ. ಆಫೀಸ್ ನೋಡಿ ಗೈಸ್ ಹೆಂಗಿದೆ. ಇದು ಆಫೀಸಲ್ಲಿ ಪೂಜೆ ಮಾಡ್ತಾ ಇರೋದು. ಹಾಂ, ನಾವಾಗ ನಾಯಿಗಳಿಗೆಲ್ಲ ಬ್ಲಾಕೆ ಬಾಯ್ಲಿ ಬಾಯ್ಲಿ ಬಾಯ್ ಕರಿ, ಮತ್ತೆ ಕರಿ ಹಂಗೆ ಬ್ಲಾಕೆ ಬ್ಲಾಕೆ. ಏನು ಗುಂಡ ಗಂಡ 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 ಏನ್ ಮಾಡಿ ಜೋಕರ್ ಫೇಸ್ ಅಲ್ಲ, ಸುಮ್ನೆ ಹೇಳ್ತಾನೆ. ಆತರ ಏನ್ ಮಾಡಿಲ್ಲ, ಸುಮ್ನೆ ಅಜೀಬ್ ಮಾಡಿದ್ರೆ ಸುಮ್ನೆ ಬರ್ತೀನಿ ನೆಕ್ಸ್ಟ್ ವಿಡಿಯೋ. ನನಗೆ ನೋಡ್ಕೊ ಬರ್ತೀನಿ ನೆಕ್ಸ್ಟ್ ನನ್ನ ವಿಡಿಯೋಗೆ. ಬರಲ್ಲ ತಾನೆ? ನನ್ನಿಂದ ಉದ್ದಾರ ಆಗ್ತಿದ್ದೆ ಆಗೋ ಆಗೋದು. ಇಲ್ಲ ಇಲ್ಲ, ನೀನ್ ಎಷ್ಟೇ ಬೈಕೋ ಎಷ್ಟೇ ಬಡ್ಕೋ ಪೂಜೆ ಮಾಡ್ತಾರೆ ನಾನು ಬರ್ತೀನಿ ಅಂತ ಅವಳು. ಅದು ಕಣ ಸಪೋರ್ಟ್ ಅಂದ್ರೆ. ಇಷ್ಟೊತ್ತು ಮಾತಾಡ್ಬಿಟ್ಟು ಪೂಜೆ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ಅಂತ. ಇವರೆಲ್ಲ ನಾನು ಮಾತಾಡಿಲ್ಲ, ನೀವು ಬಂದು ಮಾತಾಡ್ಸಿದಕ್ಕೆ ನಾನು ಮಾತಾಡಿದ್ದು. ಬರೀ ಎಲ್ಲ ಟೈಮ್ ಆಗುವವರೆಗೂ. ಏನ್ ಬ್ಲಡ್ ಒಂದೇ ನಮ್ಮ ಅಕ್ಕದು ಸೇಮ್ ಬ್ಲಡ್. ನಮ್ದೇನು ಪೆಟ್ರೋಲಾ? ನಮ್ದು ಬ್ಲಡ್. ಸುಂದರ ಏ ಗುಂಡ ನಡಿ. ಹೆಂಗೆ ಹೆಂಗೆ ಬಿಡು ಕೂದ್ಲಿಲ್ಲ, ನಾನ್ ಮಾಡ್ತೀನಿ ನಿನ್ ಬದಲು. ಲವಿ 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 ಸಂಧ್ಯಾ ರವಿ ಏನೋ ಅವ್ರಿಬ್ರು ಅಜೀಬ್ ಇದ್ರೆ ನಾನು ಅಜೀಬ್ ಮಾಡಿದ್ರೆ ಹಸಿನ ಕಟ್ಟೆ ಮಾಡ್ಬಿಡ್ತಾರ. ಮಾಸ್ಟರ್ ತರ ಮಾಡ್ಬಿಡ್ತಾರೆ ಅವ್ರು ತಿಂತಾರ ನನ್ ಬಿಟ್ಟು ಅಂತ ತಿನ್ನಕ್ಕಾಗತ್ತ? ಅದೇ ಕಣ ನಿನ್ನಲ್ಲಿ ಸ್ಪೆಷಲ್ ಆಗಿರೋ ಗುಣ ನಾನು ನೋಟಿಸ್ ಮಾಡಿರೋದು. ಇವಾಗ್ಲೂ ಹೆಚ್ಚಿ ಅಲ್ಲ ಕಣ, ಅವ್ರು ಮಾಡ್ತಾರೆ ಅಂತ ನೀನ್ ಮಾಡೋದಲ್ಲ, ಅದೇ ನಿಲ್ಲಿರೋ ಸ್ಪೆಷಾಲಿಟಿ. ನಾನು ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದಿ. ಇನ್ನೂ ಹಂಗೆ ಇದೆಯಾ, ಬದಲಾಗಿದ್ಯಾ? ಇಲ್ಲ ಇಲ್ಲ ಇಲ್ಲ, ಒಂಥರನೇ ಇರ್ಬೇಕು ನಾವೆಲ್ಲ. ಅಲ್ಲ ಕಣ, ಇವಾಗೇನ ಹಚ್ತಾ ಇದೆಯಾ ನೀನು? ಆಯ್ತಾ ಪೂಜೆ ಮಾಡಿದ್ರ? ಆಯ್ತು. ಒಬ್ಬ ಬಂದ ಇದೇ ಸಿಗತ್ತಾನೆ? ಇದೇ ಸಿಕ್ಕಲ್ಲ. ಇದೇ ಸಿಕ್ಕಂಗೆ ಬೇರೆ ಅಂಗಡಿಗೆ ಇದೇ ಅಂಗಡಿಗೆ ಫಸ್ಟ್ ಹೋಗಿದ್ದ ಅಂಗಡಿನ ಚೂಸ್ ಮಾಡಿ ತಗೊಂಡು ಬಂದಿರೋದು. ಅಂದ್ರೆ ಸೈಕಲ್ ಆಲ್ರೆಡಿ ಪ್ಲಾನ್ ಆಗಿತ್ತು ಇದು ತಗೋಬೇಕಂತ. ಹಂಗೆಲ್ಲ ಇಡ್ತೇಜ. ಸರ್ ನಿನ್ ಕತೆ ನೀನು ಹೋದ್ರಿ ನಿಂತ್ಕೊಂಡು ಸೈಕಲ್ ನೋಡ್ತೀರಿ. ಇನ್ನೊಬ್ರು ಕಸ್ಟಮರ್ ಬಂದು ಬ್ರೋ ಎಷ್ಟು ಬ್ರೋ ಅಂತ ಕೇಳಿದ್ರು. ಯಾರನ್ನ ಬ್ರೋ ಅಂತ ನಾನ್ ಕೇಳ್ದೆ. ಹಿಂದಿರಲ್ಲ ಅವ್ರು ನಮ್ ಜೊತೆನೆ ಬಂದಿರೋ ಅವರು ನಮ್ ಜೊತೆನೆ ಬಂದಿರೋದು ಬ್ರೋ ಸೈಕಲ್ ನೋಡೋದಕ್ಕೆ. ಎಲ್ಲರೇ ನೋಡಿ ಅಂದೆ, ಅವ್ರು ಹೋದ್ರು. ಇನ್ನೊಬ್ರು ಬಂದು ಸೇಲ್ಸ್ ತರ ಕಾಣಿಸ್ತಾನೆ ಸೇಲ್ಸ್ ಮ್ಯಾನ್ ಅಂತ ಇಂಗ್ಲಿಷ್ ಅಲ್ಲಿ ಅನ್ಬೋದು, ಕನ್ನಡದಲ್ಲಿ ಸೇಲ್ಸ್ ಮ್ಯಾನ್ ಅನ್ಕೊಳ್ಳೋಣ. ಸೀರಿಯಸ್ ಆಗ್ಬಿಟ್ಟವ್ರೆ ಗೈಸ್. ಇವಾಗ ನೀವು ನೋಡ್ತಾ ಇರುವ ಅದ್ಭುತ ವೀಕ್ಷಣೆ, ವರ್ಷಕ್ಕೊಂದ್ಸತಿ ಸಿಗುವಂತ ವೀಕ್ಷಣೆ ಅದು. ವರ್ಷಕ್ಕೊಂದ್ಸತಿ ಸಿಗುವಂತ ದರ್ಶನ. ನಮ್ಮ ತಂದೆಯವರು ಕುಂಬಳಕಾಯನ್ನು ಎತ್ತಿ ಆರತಿಯನ್ನು ಎತ್ತುತ್ತಿರುವರು. ಅಯ್ಯೋ ನಾಜಿ ಯಾರೋಯ್ತಲ್ಲೋ. ಸೀಕ್ರೆಟ್ ಏನ್ ಗೊತ್ತಾ? ಅಣ್ಣ ಇದಾನಲ್ಲ, ಬರೋ ಕಾಸನ್ನ ಕತ್ಕೊಂಡ್ಬಿಡ್ತೇನೆ, ಎತ್ತಾಕೊಂಡ್ಬಿಡ್ತೇನೆ. ಇಲ್ಲಿಂದ ಸ್ವಲ್ಪ ಹುಷಾರಾಗಿ
ಆಯ್ತಾ ಇವಾಗ ಆಯ್ತು, ಇಲ್ಲ 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 ನಾವು ಕಾಂಪ್ರಮೈಸ್ ಏನಿಲ್ಲ ಆದ್ರೆ ಇವಾಗ ನಾನು ಎಲ್ಲ ಎತ್ಕೊಂಡ್ಬಿಡ್ಬೋದು. ಡಿವೈಡ್ ಮಾಡೋಣ ಅಂತ ಪ್ಲಾನ್ ಏನು ಆಗ್ತಾವೆ. ಇರು ಏನಂತೀರಾ? ಎಲ್ರಿಗೂ ಸಿಗತ್ತೆ, ಎತ್ಕೊಳ್ಳೋಣ. ಒಂದು 15 ರೂಪಾಯಿ ಇರ್ಬೋದು, 2 ರೂಪಾಯಿ ಎತ್ಕೊಂಡ್ಬಿಡೋಣ. ಆಯ್ತಾ? ನನಗೊಂದು 5 ರೂಪಾಯಿ ಇರಬೇಕಪ್ಪ, ನಿಮಗೆಲ್ಲ ಸಮ ಮಾಡಿಲ್ಲ 2 ರೂಪಾಯಿ ಅಂತ. ಇವ್ನು ಸ್ವಲ್ಪ ಕಷ್ಟಪಡ್ತಾವಲ್ಲ ಎಲ್ರಿಗೂ ಸಮ ಮಾಡಕ್ಕೆ, ಅದಕ್ಕೆ 5 ರೂಪಾಯಿ ತಗೊಂತೇನೆ. ಓಕೆನಾ? ಹೊಡಿತಾರೆ ಬರು ನೀನು ಯಾವಾಗ ತಗೊಂಡಿದ್ದೆ ಒಂದು ಟೈಮಲ್ಲಿ ಈ ಥರ ಎಲ್ಲ? ನಾನು 5th ತಗೊಂಡಿದ್ದೆ ಈ ಥರ ಎಲ್ಲ ಬೇರೆ ಅಂಗಡಿಗೆ. ನಮ್ಮ ಸ್ಕೂಲ್ ಹತ್ರ ಹಾಪ್ ಕಾಮ್ಸ್ ಇತ್ತು ಅಂತ ಆ ಕಡೆ ನಡಿನ. ಹಾ ಓಕೆ ಅರ್ಥ ಆಯ್ತು. ಬರ ಸ್ವಲ್ಪ ಹುಷಾರ. ಇವಾಗ ಒಂದ್ ಕಡೆ ಎತ್ಕೊಳ್ಳಲೆ ನಿಂಗೊಂದು ವ್ಯಾಲ್ಯೂ ಇಲ್ವೇನ? ಆಗದ್ ಬರೋಣ. ಆಗದ್ ಬನ್ನಿ. ಗೈಸ್ ಇದು ಆಡ್ಕೊಂತ ಇರೋದಲ್ಲ, ನಮ್ಮ ಲೈಫ್ ಕೂಡ ಇದೇ ಥರ ಒಂದು ಟೈಮಲ್ಲಿ ಇತ್ತು. ಸೊ ಇವಾಗ ನಾನು ನನ್ನೇ ನೋಡ್ಕೊಂಡಂಗೆ ಆಗ್ತೈತೆ ಅಷ್ಟೇ. ಗೈಸ್ ಆಗ್ಲಿ ಹೇಮಂತ ಮಾತಾಡಿದ್ ನೋಡಿ, ನಾನೇನೋ ಇನ್ನೋಸೆಂಟು ಅಂತ ಅನ್ಕೊಂಡಿದ್ದೆ. ಇನ್ನು ಬೇರೆ ಎಲ್ಲೂ ಕಾಸು ತಗೊಂಡಿಲ್ಲ, ನಮ್ಮ ಮೇಲೆ ಕಾಸು ತಗೊಂಡ್ಬಿಟ್ಟವನಂತೆ. ಯಾವ ಟೈಮಲ್ಲ? ಹಾ ನೀನ್ ಕಾಂಪಿಟೇಷನ್ ಯಾರು ಇರ್ಲಿಲ್ವಾ ಅಲ್ಲಿ? ಯಾರು ಇದ್ದಿಲ್ಲ, ಹೋದೆ ನೋಡ್ತೀನಿ ಕಾಣಿಸೇ ಇಲ್ಲ. ನೀನ್ ಒಬ್ನೇ ಇದ್ದ ಆ ಕಡೆ? ನೀನ್ ಕೊಟ್ಟಿರೋ 500 ರೂಪಾಯಿ ಇಷ್ಟೇ. ಅಯ್ಯೋ ಬರ ಅಲ್ಲ ತಗೋಬೇಕಾದ್ರೆ ನೀನ್ ಕಾಸು ಕೊಡ್ತಾ ಇದ್ದ? ನಿಮ್ದು ತಾಯಿ ಗುಣ ಸೂಪರ್ ಅಣ್ಣ. ನೀವ ನೋಡೇ ಇಲ್ವಲ್ಲ ಅಣ್ಣ, ನೀನ್ ಕೊಡ್ತೀಯ ಅಂತ ಹೇಳಿದ್ರೆ ಪಕ್ಕ ಬರ್ತಾ ಎಷ್ಟೇ ಮಾಡಿರ್ಲಿಲ್ಲ. ನನಗೆ 500 ನಿಜ ಇರು, ನಾನು ಹೊರಗಡೆ ಬಂದಿದ್ದಲ್ಲ, ನೀನು ನೀನೇನು ತಾನೆ ಹೂ ಅಂತ ಇವಾಗ. ಆಮೇಲೆ 500 ರೂಪಾಯಿ ಕೊಟ್ಮೇಲೆ ಅದ್ ನೀನು ರೈಟ್ ಜೋಬಲ್ಲಿ ಇಟ್ಕೊಂಡಿದ್ಯಾ? ಇಲ್ಲಪ್ಪ, ದೊಡಮ್ಮ ಕೊಟ್ಬಿಡು ಅಂದ್ರೆ ದೊಡಮ್ಮ ಕೊಟ್ಟೆ. ದೊಡಮ್ಮ ಆದ್ರೆ ಪಾಕೆಟ್ ಇಲ್ವಲ್ಲ, ಹೆಂಗ್ ಕೊಟ್ಟ? ಪರ್ಸು ಇಲ್ವಲ್ಲ, ಎಲ್ಲಿ ಕೊಟ್ಟ? ದೊಡಮ್ಮ ಜೋಬಲ್ಲಿ. ಅಯ್ಯೋ ಗೈಸ್, ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಕಣ್ತುಂಬಿಕೊಳ್ಳಲು ವರ್ಷಕ್ಕೊಮ್ಮೆ ಸಿಗುವಂತ ದೃಶ್ಯ ಇದು. ನೀನ್ ಸೈಡ್ಗೆ ಬಾ. ಸೂಪರ್ ಡಡೆ ಏಮಂತ? ಆ ಪೀಸ್ ನಿಂದೆ ಅಲ್ವೇನಾ? ತಗೊಂಡಲ್ವೇನಾ? ತೆಂಗಿನಕಾಯಿ ಪೀಸಾ ನಿಂದ ಅಲ್ವಾ? ಬಿಟ್ಬಿಟ್ಟು ನೀವೆಲ್ಲ ಯಾರು? ಅಯ್ಯೋ ಆಕ್ಟಿಂಗ್ ಮಾಡ್ಬೇಕಾ? ತೆಂಗಿನಕಾಯಿ ಹೊಡೆದಿದ್ದೆ, ಅಲ್ಲೂ ಎತ್ಕೊಂಡಿದ್ದೆ. ಇದೆಲ್ಲ ಇದ್ದಿಲ್ಲಪ್ಪ ಸ್ಕ್ರಿಪ್ಟ್ ಅಲ್ಲಿ. ಸ್ಕ್ರಿಪ್ಟ್ ಆಚೆ ಬರ್ತಿದ್ದೆ ನೀನು. ಸ್ಕ್ರಿಪ್ಟ್ ಆಚೆ ನೀನು ತಗೊಂತಾ ಇದ್ರು, ಪರವಾಗಿಲ್ಲ ತಗೊಳ್ಳ, ನಾನು ಯಾರಿಗೂ ಹೇಳಲ್ಲ, ವಿಡಿಯೋ ಆಫ್ ಮಾಡ್ತೀನಿ. ಸ್ಕ್ರಿಪ್ಟ್ ಆಚೆ ಬರ್ತಿದ್ದೆ ಇದು. ಇಲ್ಲ ಇಲ್ಲ ಗೈಸ್, ಎಲ್ರು ರಂಬಾರಿ ತಗೊಂಡು ಹೊರಟ್ರು. ಇವಾಗ ನಾವು ಶರ್ಟ್ ಆಗೋಯ್ತಾ? ಶರ್ಟ್ ಗೈಸ್, ನಮ್ಮಣ್ಣ ಕಾರ್ ತಗೊಂಡು ಮುಂದೆ ಬಂದು ಹಿಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಇವಾಗ ಮಿಕ್ಕಿರೋ ಗಾಡಿಗೂ ನೋಡಿಸ್ಬೇಕು. ಗಾಡಿ ಗೊತ್ತಾನೆ ಬಂದಿಲ್ಲ. ಹೆಂಗೋ ಅದು ಸಾಕು ಬಿಡ, ಜಾಸ್ತಿ ಯಾರು ಬೇಡ. ಇದು ಲೈಟು ಇದು ಹಿಂಗ್ ಇಟ್ಕೊಂಡಿರು, ಬೇರೆ ಬೇರೆ ಸೌಂಡ್ ಬರುತ್ತೆ. ಚೇಂಜ್ ಮಾಡಿದ್ರೆ ಸಾಕು ನನ್ಗೆ. ಯಾರು ಈ ಹಾರ ಚಪ್ಪಲಿ ಸೌಂಡ್. ಹಾ ನಿಮ್ಗಿಷ್ಟ ಅಲ್ಲ ಅದು? ಸೀನಾ ನೀನ್ ಓಡಿಸ್ಬೇಡ, ಪಕ್ಕ ಬಿದ್ದೈತ್ಯಾ? ಡೌನ್ ಇಲ್ಲ ಕಣೆ, ಡೌನ್ ಇರೋ ಟೈಮ್ ಎಲ್ಲಾರು ಓಡಿಸ್ಬೋದು. 10th ಅಲ್ಲಿ ಇರೋವರೆಗೂ ಸೀನಾ 10th ಅಲ್ಲಿ ಇರೋವರೆಗೂ ಮಸ್ತಾಗಿತ್ತು. ಎಲ್ರು ಫನ್ನಾಗಿ ಮಾಡ್ಕೊಂಡು ಹಂಗೆ 10th ಮುಗಿತು, ಕಾಲೇಜ್ ಹೋದ, ಫುಲ್ ಬಿಸಿ ಆಗೋದ, ಮೀಟಿಂಗ್. 1 ವಿಕೆಟ್, ಅದಾದ್ಮೇಲೆ ನೀನು ಸಂಧ್ಯಾ ಹೋದ್ರಿ, ನೀವಿಬ್ರು ವಿಕೆಟ್, ಅದಾದ್ಮೇಲೆ ವರ್ಷಿತಕ್ಕ,
ಅದು ವಿಕೆಟ್. ಅವಳು ಔಟ್ ಆಫ್ ದ ಕಂಟ್ರಿ ಹೋಗ್ಬಿಟ್ಟವಳೆ. ಆಮೇಲೆ ಸೀನಣ್ಣ ಏನಾಯ್ತು, ಇಲ್ಲಿ ಬಂತು ಏನೋ ಬಿಸ್ನೆಸ್ ಅನ್ಕೊಂಡು. ನೀವಿಬ್ರು ಕ್ರಿಯೇಟರ್ ಆದ್ರೆ ನೀವಿಬ್ರು ವಿಕೆಟ್. ವರ್ಷಿತ ಔಟ್ ಆಫ್ ಕಂಟ್ರಿ. ಎಲ್ರು ನೀನೇನಪ್ಪ, ನೀನ್ ಯಾವ್ದೋ ಎಲ್ಲ ದೊಡ್ಡ ಮನ್ಮಾತ ಅನ್ನೋ ತರ ನೀನೇನಪ್ಪ ಮಾಡಿದ್ಯಾ? ನೀನ್ ಔಟ್ ಆಫ್ ವಿಕೆಟ್ ಐತಾನೆ, ಔಟ್ ಆಫ್ ದ ಗ್ರೌಂಡ್. ನೀನ್ ಔಟ್ ಆಫ್ ದ ಗ್ರೌಂಡ್. ನಾನು ಅಲ್ಲೇ ಇದೀನಿ. ಎಲ್ಲಿದ್ಯಾ? ಅಲ್ಲೇ ಇದೆಯಾ ನೀನು? ಇವಾಗ ನೀನು ನಾಳೆ 10 ಗಂಟೆಗೆ ಮನೆ ಹತ್ರ ಬರ್ತೀನಿ, ನೋಡೋಣ. ಬರ್ತೀನಿ, ನೋಡ್ತೀಯಾ? ನಾಳೆ ಯಾವ ವಾರ? ಫಸ್ಟ್ಲಿ ಥರ್ಸ್ಡೇ. ಕಾಲೇಜ್ ಇಲ್ಲ ಇದೆ, ಬಂಕ್ ಆಗ್ಬಿಟ್ಟು ಬರ್ತೀಯಾ? ಎಷ್ಟು ಧೈರ್ಯ ಇದ್ರೆ ಕಾಲೇಜ್ ಬಂಕ್ ಆಗ್ತಿದ್ಬಿಟ್ಟು ಸುಮ್ನೆ ಶೋಕಿ ಮಾಡಕ್ಕೆ. ಇವತ್ತೇನು ಆಯ್ತು? ನಾವಿಬ್ರು ಡಬಲ್ಸ್ ತುಳಿದಿರ್ತಾನೆ. ಪವಿ ತೂಕ ಇದ್ದಲ್ಲ, ಅದಕ್ಕೆ ಆಗಲ್ಲ. ಚೈನ್ ಕಿತ್ಕೊಂಡ್ಬಿಡ್ದ. ನಾನು ಅವಾಗ್ಲೇನೆ ಅಂದೆ ಪವಿ ತೂಕ ಇದ್ದಲ್ಲ, ಬೇಡ. ಏ ಪವಿ, ಓಡ್ಸಕ್ ಬಂದಿಲ್ಲ ಅಂದ್ರೆ ಓಡಿಸ್ಬೇಡ್ವಾ? ಪವಿ ಆರಾಮಾಗಿ ಓಡಿಸ್ತಾ ಇದ್ಯಾ? ಅವಾಗ್ಲೇ ಚೈನ್ ಕಿತ್ತಾಯ್ತು. ಅಯ್ಯೋ ಶೆಟ್, ಅದಕ್ಕೆ ಇವ್ರಿಗೆಲ್ಲ ಸೈಕಲ್ ಎಲ್ಲ ಕೊಡಕ್ ಹೋಗ್ಬಿಡುದು, ಬೇಗ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಎಲ್ಬೋರ್ಡ್ ನನ್ನ ಯಾರದು? ಏ ಪವಿತ್ರ ಇಲ್ಗೆ ಬತ್ತೋಳು, ಇಲ್ಗೆ ಬತ್ತೋಳಲ್ಲ ಇವಳು. ಎಲ್ರು ಆನೆ ಅಂತಿದ್ರು. ಯಪ್ಪ, ನಾವೆಲ್ಗೂ ಅಲ್ಲಿಗೆ ಬತ್ತೋಳಲ್ಲ ಇವಳು. ಎಲ್ರು ಆನೆ ಅಂತಿದ್ರು. ಹೋಗಿ ನೋಡಿದ್ರೆ ಹಂದಿ. ಅದು ಆನೆ ಮರಿ ಸೊತ್ತಾಗಿದೆ ಅಂತ ಮೀಡಿಯಾದವರೆಲ್ಲ ಬಂದಿದ್ರು. ಬಂದಿ ನೋಡ್ರಿ ಹಂದಿ. ಗೈಸ್, ಗಾಡಿ ಓಡಿಸ್ಕೊಂಡು ಫೋನ್ ಬಳಸ್ಬಾರ್ದು ಅಂತಾರೆ. ಸೈಕಲ್ ಓಡಿಸ್ಕೊಂಡು ಫೋನ್ ಬಳಸ್ಬೇಡ್ರ? ಸೈಕಲ್ಗೆ ಹೆಲ್ಮೆಟ್ ಪ್ರಿಕಾಷನ್ಸೇ ಇಲ್ಲ ಅಲ್ಲ? ಮೇ ಬಿ ಇದರಿಂದ ಎಕ್ಸೆಪ್ಷನ್ ಇರಬೇಕು. ವೀಲಿಂಗ್ ಎತ್ತಕ್ಕಾಗಲ್ಲ ನಿನ್ ಕೈಲಿ. ಗೈಸ್, ನನ್ನ ಲೈಫಲ್ಲಿ ನಾನು ಗೇರ್ ಸೈಕಲ್ ತಗೋಬೇಕು ಅಂತ ಇದ್ದೆ. ನಾನು ಯಾವ ಗೇರ್ ಸೈಕಲ್ ತಗೋಬೇಕು ಅಂತ ಇದ್ನ ನಮ್ಮ ಮನೇಲಿ ಹೆವಿ ಬೈಯೋರು, ಸೈಕಲ್ಲೇ ಯಾಕೆ ಅಂದ್ಬಿಟ್ಟು. ಇವಾಗ ನೋಡು, ಬೈಕ್ ಓಡಿಸೋ ಟೈಮಲ್ಲಿ ಗೇರ್ ಸೈಕಲ್ ತಗೊಂಡು ಆಪರ್ಚುನಿಟಿ ಸಿಕ್ಕಿದೆ. ಇವಾಗ ನಾನು ಇದ್ರಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಮದ್ವೆ ಆಗೋ ವಯಸ್ಸಲ್ಲಿ ಓದ್ತಿರ್ತೀಯ. ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ನಮಗೆ ಯಾವ ಟೈಮಲ್ಲಿ ಏನ್ ಬೇಕು ಅನ್ಸುತ್ತೋ ಆ ಟೈಮಲ್ಲಿ ಅದು ಸಿಗಲ್ಲ. ಯಾವಾಗಾದ್ರೂ ಅವಶ್ಯಕತೆ ಮುಗ್ದೋಗುತ್ತೆ, ಯಾವಾಗಾದ್ರೂ ನೀಡ್ ಮುಗ್ದೋಗುತ್ತೆ, ಯಾವಾಗಾದ್ರೂ ಯೂಸ್ ಇರಲ್ಲ, ಥಾಟ್ ಇರಲ್ಲ, ಅವಾಗ ಬಂದ್ಬಿಡುತ್ತೆ. ಈ ಗೇರ್ ಸೈಕಲ್ ಬಗ್ಗೆ ಯೋಚನೆ ಇರಲ್ಲ ನಂಗೆ ಇವತ್ತು ಕೈಗೆ ಬಂದೈತೆ. ಆನ್ ನೋಡಿ ಒಂದ್ಸರಿ ನೋಡೋಣ. ಆನ್ ನೋಡಿ. ನಾಯ್ಸ್ ಪೊಲ್ಯೂಷನ್ ಆಗ್ಬಿಡುತ್ತೆ. ಇಲ್ಲ, ಪಕ್ಷಿ ಸೌಂಡ್ ಅನ್ಕೊಂಡ್ ಸುಮ್ನೆ ಆಗ್ತಾರೆ. ಆದ್ರೆ ಕಂಟಿನ್ಯೂಸ್ ಆಗಿ ಬರ್ತಾರೆ, ಡೌಟ್ ಬರ್ತದೆ ಕಣ. ಆದ್ರೆ ನೀವು ಸೈಕಲ್ ಚೆನ್ನಾಗಿದೆ. ಇದೇನೋ ಸ್ವಲ್ಪ ಇಶ್ಯೂ ಆಗೈತೆ ನೋಡು. ಟಿಕ್ ಟಿಕ್ ಅಂತ ಫೀಲ್ ಆಗಿ ಕೇಳಿಸ್ತಾ ಸೌಂಡು? ಇಲ್ಲ, ಕೇಳಿಸಿಲ್ವಾ? ನೋಡು, ಇವಾಗ ಕೇಳಿಸ್ತ. ಅದು ಪ್ರಾಬ್ಲಮ್ ಅಲ್ಲ ತೇಜ, ಅಡ್ಜಸ್ಟ್ಮೆಂಟ್ ಇಲ್ಲ ಕಣ. ಇದು ಏನೋ ಹಿಂಗೆ 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 ಅಲ್ಲಾಡ್ತೈತೆ ಅಲೈನ್ಮೆಂಟ್ ಅಲ್ಲಿ. ನೋಡೋಣ ಹೆಂಗ್ ಕುತ್ಕೊಂಡು ವಿಡಿಯೋ ಮಾಡ್ತಾ ನಡಿ ಹೋಗಿ. ನಿನ್ ತಮ್ಮ ಎಷ್ಟು ಕಷ್ಟ ಪಡ್ತಾವಣ್ಣ. ನಾನು ನಿನ್ನ ನೋಡ್ರೆ ಬೇಜಾರಾಗ್ತೈತಣ್ಣ. ಯಾಕಣ್ಣ ಹಿಂಗಿದೆ ನೀನು? ನಾನು ಅವತ್ತು ಹಂಗೆ ತಮ್ಮಗಳು ಕೆಲಸ ಮಾಡಿಸ್ಬಿಡೋದು, ನಾನು ಆಮೇಲೆ ನಿಂತ್ಕೊಂಡು ನೋಡೋದು ಅಷ್ಟೇ. ನಮ್ಮ ಅಣ್ಣನೇ ಪರವಾಗಿಲ್ಲ, ನಮ್ಮ ಅಣ್ಣ ಅವನಾಗವನೇ ಕೆಲಸ ಮಾಡ್ತಾನಪ್ಪ. ನನ್ನ ಫ್ರೀ ಆಗಿ ಬಿಟ್ಬಿಟ್ಟು ಏನೇ ಫೋಟಾ ಪೂಜೆ ಎಲ್ಲ ಆಗೋ ಗ್ಯಾಪಲ್ಲಿ ಸೀಕ್ರೆಟ್ ಆಗಿ ಮೇಲ್ ಬಂದ್ಬಿಟ್ಕೊಂಡ್ಬಿಟ್ಟವನೆ ಗುಂಡ. ಏನು ರೆಸ್ಪಾನ್ಸೇ ಇಲ್ವಲ್ಲ? ನೋಡು, ಒಳ್ಳೆ ಕರುಣೆಯುತ ಕಣ್ಣುಗಳು ನಿಂದು. ಕಣ್ಣೆಲ್ಲ ನೋಡು ಕರ್ಗೋಗ್ಬಿಡ್ಬೇಕು. ಈ ಜಾಗ ಕಂಫರ್ಟೇಬಲ್ ಆಗಿದೆ ಅಂತ. ಗೈಸ್, ನೆನಪಿದ್ಯಾ ಸಂಜಿಂದು ಬರ್ಡೇ ಗಿಫ್ಟ್ ಕೊಡ್ಲಿಕ್ಕೆ ಅಂತ ನಾನು ಒಂದು ಪ್ಲಾನ್ ಹಾಕಿದ್ದು. ಅವತ್ತು ಇಯರಿಂಗ್ಸ್ ಇಲ್ಲೇ ತಗೊಂಡ್ಬಿಟ್ಟಿವೆ. ಸಂಜೆ ರೀಸೆಂಟಾಗಿ ಬಂದಾಗೇನೋ ಇಲ್ಲೇ ಸ್ಪೆಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಸೊ ಇವೆರಡನ್ನ ತಗೊಂಡು ಸೀದಾ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ವಿ. ಗಾಯ್ಸ್, ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ, ಹರ್ಕುಲೆಸ್ ನಮ್ಮದೇ ಗಾಡಿ. ನಮ್ಮ ಅಣ್ಣ ಅಮ್ಮ ಈ ಕಡೆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಅಂದವೇ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ವಿ. ನೋಡಿ, ಆಲ್ರೆಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಆಯ್ತಾ ದರ್ಶನ ಎಲ್ಲ? ಏನ್ ಮರಿಲ್ ಬಿದ್ದು ಬಂದೀನಿ? ಪ್ಯಾಂಟಾ ಇದಾ? ಅಯ್ಯೋ ನಿನ್ ಗಾಡಿ ಬಂದ? ಏನ್ ಹಂಗಸಂಗಿ ಹೊಡ್ತೀಯಾ? ಇಲ್ಲ, ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬಂದ್ರು ಕೂಡ ಪ್ಯಾಕ್ ಮಾಡಕ್ ಟೈಮ್ ಹಿಡಿಯುತ್ತೆ ಅಂತ ಪ್ಯಾಕ್ ಮಾಡಿ ಇಲ್ಲೇ ಇಕ್ಬೇಕಾಗಿತ್ತು. ಸರಿ, ಬರ್ತೀನಿ ಬಿಡು. ಎಲ್ಗ ಹೋಗ್ತೀನಿ? ಅಲ್ಲಪ್ಪ, ನಿನ್ನ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬಂದ್ಬಿಡು. ಡ್ರಾಪ್ ಆಗ್ತಾ ನಿನ್ನ ಹಂಗಸಂಗೆ ಹೇಳಿದ್ರೆ ಕೇಳಿದ್ರೆ ಹೊರಟ್ಬಿಟ್ಟಿಯಾ? ಏ ಮಮ್ಮಿ, ನಾನು ಬರ್ತೀನಿ ಮಮ್ಮಿ. ನಮ್ಕೆನೆ ಸತ್ತೋಗೈತೆ ನನ್ಗೆ. ಸತ್ತೋಗಿದೆ. ಸೈಕಲ್ ಅಲ್ಲಿ ಬಂದ ಮಮ್ಮಿ?
ಸೈಕಲಲ್ಲಿ ನಮ್ಮ ಡಬಲ್ಸು ಅಮ್ಮ ಅಣ್ಣ ಯಪ್ಪ ಅದೇ ನನಗೆ ಶಾಕ್ ಆಗ್ತೈತೆ. ನೀನು ಅದು ಹೆಂಗೆ ಒಪ್ಕೊಂಬಿಟ್ಟೆ ಸೈಕಲಲ್ಲಿ ಹೋಗಕ್ಕೆ ಅಂದ್ಬಿಟ್ಟು. ಇವಾಗ ಹೇಳೋದು ರಾಯಲ್ ಆಗಿ ಬಂದ್ರೆ ಕಾರು, ಲೋಕಲ್ ಅಲ್ಲಿ ಬಂದ್ರೆ ಕಾಲು, ಎರಡಕ್ಕೂ ರೆಡಿ ಇರಬೇಕು. ಅದೇ ಜೀವನ. ಸಿಕ್ತು ಅಂತ ಡೈಲಾಗ್ ಹೊಡಿತಿದ್ದೆ. ಫಸ್ಟ್ ಟೈಮ್ ನನ್ನ ಮಗ ಹೆಂಗೋ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಕಷ್ಟ ಬಿದ್ದು ತಗೊಂಡವನೆ. ಶಿನ ಇದು ಯಾವ ದೇವಸ್ಥಾನ? ಗಂಗಮಾತ ದೇವಸ್ಥಾನ ಗೈಸ್ ಇದು. ಅಣ್ಣದ್ರೋಣ ಇದೆ ನೋಡು. ಅದಕ್ಕೆ ಬಂದಿರೋ ದೇವಸ್ಥಾನದ ಗಾಡಿ ಎಲ್ಲ ಸಿಗ್ತೈತೆ. ನಮ್ಗೆ ಇವನ್ ಜಾಸ್ತಿನೇ ಇದ್ದಂಗೆ ಐತೆ. ಫಸ್ಟ್ ಇವನ್ಗೆ ಸಿಗ್ತೈತೆ. ಅವನು ಕಾಟಾಚಾರಕ್ಕೆ ಬಂದು ಕೈ ಮುಗಿಯಲ್ಲ, ನಿಯತ್ತಾಗಿ ಬಂದು ಕೈ ಮುಗಿತಾನೆ. ಅವನಾಯ್ತು ಒಂದ್ ಕೆಲಸ ಆಯ್ತು ಅಂದ್ರೆ ಕೈ ಮುಗ್ಕೊಂಡು ಹೋಯ್ತಾ ಇರ್ತಾನೆ. ಇನ್ನಂಗಲ್ಲ, ಯಾರಿಗವನು ಭಕ್ತಿ ಜಾಸ್ತಿ. ಅವ್ನು ಮನಸ್ಫೂರ್ತಿಯ ಕೈ ಮುಗಿತಾನೆ, ಕಾಟಾಚಾರ ಕೈ ಮುಗಿಯಲ್ಲ. ಅಂದ್ರೆ ನಾನ್ ಕಾಟಾಚಾರ ಕೈ ಮುಗಿತೀನಿ. ಏನೋ ನಮ್ ಬಲಂತಕ್ಕೆ ಬಂದಿದ್ಯಾ. ಗೈಸ್ ನಾನು ನೀವು ನಿನ್ನೆ ನೋಡಿರ್ಬೇಕಾಗಿತ್ತು ಜನನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು. ಇವತ್ತು ನೋಡಿ ಸೀಸನ್ ಮುಗಿದ್ಮೇಲೆ ಜನನೇ ಇಲ್ಲ. ಇವಾಗ ಏನಂತೀವಿ ಮಮ್ಮಿ, ದೇವ್ರನ್ನ ಯಾವತ್ತು ಸ್ಪೆಷಲ್ ದಿನ ಅಂತ ಆಚರಿಸ್ತಾರೋ ಆ ದಿನ ನೆನ್ಸ್ಕೋಬೇಕು. ದಿನ ನೆನ್ಸ್ಕೊಂಡ್ರು ನಾರ್ಮಲ್ ನೆನ್ಸ್ಕೊಂಡು ಅವ್ರ ಮನೆಗಳಲ್ಲಿ ಮಾಡ್ತಾರೆ. ಸಾಕಲ್ವಾ? ಸ್ಪೆಷಲ್ ದಿನ ಅಂತ ಬಂದಾಗ ನೆನ್ಸ್ಕೋಬೇಕಾ? ಬಂದು ಕೈ ಮುಕ್ಕೊಂಡು ಹೋಗ್ತಾರೆ, ಆದ್ರೆ ಅವ್ರ ಮನೆಗಳಲ್ಲಿ ಮಾಡ್ತಾರೆ. ನನ್ ಕೇಳಿದ್ರೆ ದೇವ್ರನ್ನ ಸ್ಪೆಷಲ್ ದಿನ ಯಾವ ತರ ಟ್ರೀಟ್ ಮಾಡಿದ್ವಿ, ನಾರ್ಮಲ್ ದಿನ ಅದೇ ತರ ಟ್ರೀಟ್ ಮಾಡ್ಬೇಕು. ಹೌದು, ಇಲ್ಲ ಅಂದ್ರೆ ಡೈಲಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಪುರೋಹಿತರಿಗೆ. ಅದಕ್ಕೆ ನಾರ್ಮಲ್ ದಿನನೇ ನಾನು ಯಾವ ತರ ದೇವ್ರನ್ನ ಮಾಡ್ಕೊಂತ. ಅಯ್ಯೋ ಸೊ ಅದೇ ಗೈಸ್, ನಾನು ಅದೇ ಹೇಳಕ್ ಇಷ್ಟಪಡ್ತೀನಿ. ನಾರ್ಮಲ್ ಡೇಸ್ ನಾವು ಯಾವ ತರ ದೇವ್ರ ನೆನ್ಸ್ಕೊಂತೀವೋ ಸ್ಪೆಷಲ್ ಟೈಮಲ್ಲಿ ಅದೇ ತರ ನೆನ್ಸ್ಕೊತಾ ಇರಬೇಕು. ಯಾಕಂದ್ರೆ ಅವಾಗ ದೇವ್ರಿಗೆ ಡಿಫ್ರೆನ್ಸ್ ಇದೆ. ಈ ತರ ನಾನು ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಬಂತು. ಹೊಸದ ಸೂಪರ್ ಆಗೈತೆ ರಸ. ಬೇಕಾ ಬೇಕಾ ಸ್ಯಾಂಪಲ್ ಇನ್ನೂ ಜಾಸ್ತಿ ತಿನ್ನೋದು. ಏನ್ ಗೋಲ್ ಮಾತಾಡಕ್ಕಿಲ್ವಾ? ಯಾರೋಲ್ಲ ಫಂಕ್ಷನ್. ಹೌದು, ನಿನ್ನೆ ಇರ್ಲಿಲ್ಲ ಈ ಟೆಂಟಿದು. ಈ ಕ್ಯಾನೋಪಿ ನೆನ್ನೆ ಇರಲಿಲ್ಲ ಗೈಸ್, ಇವತ್ತು ಬಂದಿದೆ. ಏನೋ ಇರಬೇಕು, ಭರತನಾಟ್ಯಂ ಎಲ್ಲ ಅದೇ. ದಿಸ್ ಶುಡ್ ಬಿ ಅ ಸ್ಟೇಜ್. ಓ ಸ್ಟೇಜ್ ಇದು. ನಮ್ಮ ಏರಿಯಾದಲ್ಲಿ ಈ ತರ ಒಂದು ಅದ್ಭುತವಾದ ಸೀನರಿಗಳನ್ನ ನೋಡೋದಕ್ಕೆ ನಮ್ಮ ಜನ ನೋಡಿ ಬರ್ತಾರೆ. ಕಾಣಿಸ್ತಾ ಇರೋ ಹನಿಗಳು ನಿಮ್ಗೆ ಬಾರ್ಡ್ರಲ್ಲಿ ಕಾಣಿಸ್ತಾ ಇಲ್ವಾ? ಲೈಟಾಗಿ ಕಾಣಿಸ್ತೈತೆ ನೋಡಿ ಗೈಸ್. ಈ ಹನಿಲು ನಿಂತು ಮಳೆಗೂ ನೆಂದು ನೋಡೋದಕ್ಕೆ ರೆಡಿ ಆಗೋರು ಇಷ್ಟು ಜನ. ಹಾಡಾಡೋರು ಇವರು ಹಾಡಾಡ್ತಾರೆ ಅನ್ಸುತ್ತೆ. ಇದ್ರ ಹಿಂದ್ಗಡೆ ಸ್ವಲ್ಪ ಕೂತವ್ರು, ಆ ಕಡೆ ಒಂದ್ ಸ್ವಲ್ಪ ನಮ್ಮ ಏರಿಯಾದವ್ರೆ ಗ್ಯಾಂಗ್ ಅವರು. ಇದಾದ್ಮೇಲೆ ಡ್ಯಾನ್ಸ್ ಆಡ್ತಾರಂತೆ. ಮಿಸ್ ಆಗುತ್ತಲ್ಲ ಸೀನ್ ಇದು. ಮಮ್ಮಿ ನೋಡ್ಬೇಕಾಗಿತ್ತಾ? ಇಲ್ಲ ಟೈಮ್ ಆಗ್ತೈತೆ. ಮನೆ ಹತ್ರ ಬಿಟ್ಬಿಡಪ್ಪ. ಓ ಗೈಸ್, ಮತ್ತೆ ಮಳೆ ಜಾಸ್ತಿ ಆಗ್ತೈತೆ. ಚಪ್ಲಿ ನಾನು ಹಾಕೊಂಡೆ, ನೀನ್ ಎಲ್ಲಿ ಬಿಟ್ಟಿದ್ಯಾ? ನಾನು ಅಲ್ಲಿ ಬಿಟ್ಟಿನ ಇಲ್ಲಿ ಬಿಟ್ಟು ಗೊತ್ತಾಗ್ತದೆ, ಅಲ್ಲೇ ಬಿಟ್ಟಿರ್ತೀನಿ. ನಡಿ ಬೇಗ ಹೋಗೋಣ ಮಳೆ. ಇಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಕರೆಕ್ಟಾಗಿ ಇಟ್ಕೊಂಡವ್ರೆ. ನಾಯ್ನಾ ಅಜ್ಜಿ ಅವರ್ ಯು? ಶಾಕ್ ಆಯ್ತಾ ಅಜ್ಜಿ? ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ನಂದು ಏನ್ ಅನ್ಸುತ್ತೆ? ಎಲ್ಲ ಹೊರಟಿದ್ಯಾ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದು. ಒಳ್ಳೇದ್ ಮಾಡ್ಲಪ್ಪ. ಕೊಪ್ಪಳಕ್ಕೆ ಹೊರಟೆ. ಏನು ಇಷ್ಟೊಂದು ಸನ್ಗ್ಲಾಸಸ್ಗಳವೆ? ಅರ್ಧಕ್ಕರ್ಧ ನಂದೇ ಇರ್ಬೇಕದ್ರಲ್ಲಿ. ಸರಿ ನಿಮಿಷ, ನಿಮ್ಮ ಅಕ್ಕಂದು ಮತ್ತೆ ವಿದ್ಯಾರ್ಥ ನಿಂದೇ ಇರಬೇಕು. ನನ್ನ ಫ್ರೆಂಡ್ ಕೊಟ್ಟಿದ್ದು ನೀವು ಇಬ್ರು ದೇಪಿದ್ದು. ಎಲ್ಲಿ ದೇಪಿದೀವಿ ನಾವು? ತಂದ್ಕೊಟ್ಟಿ ಅಂತಾನೆ ದೇಪಿದೀವಿ. ಒಳ್ಳೇದಾಗಿ ಎಲ್ಲಿ ಇರೋದು? ಕೊಪ್ಪಳ ಹುಬ್ಳಿ ಹತ್ರ. ಅಲ್ಲೇನಿದೆ ಕೆಲಸ? ಆ ಕಡೆ ನನ್ನ ಫ್ರೆಂಡ್ ಒಂದು ಮೀಟ್ ಆಗತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲಿ ಫ್ರೆಂಡ್ ಮೀಟ್ ಆಗಕ್ಕೆ. ನಂಬಲ್ಲ ನೀನು? ನಾನು ಗೋವಾಗೆ ಹೋಗ್ತೀನಿ ಅಂತ ಫ್ರೆಂಡ್ ಮೀಟ್ ಆಗಕ್ಕೆ. ಕೊಪ್ಪಳಕ್ಕೆ ಹೋಗಲ್ವಾ? ಅಲ್ಲೇನು ಅಲ್ಲಿ ನನಗೂ ಗೊತ್ತು. ಕೊಡ್ತೀನಿ. ಏನ್ ಹೇಳ್ತಾ ಇದೀಯ ನೈನಂಗ್ ನೀನು? ತಂದಿಕ್ಕೋ ಕೆಲಸ ಎಲ್ಲ ಇಕ್ಕೋಬೇಡ. ನಂಗೂ ನೈನಂಗೂ ಮಧ್ಯ ನೀನು, ಆಯ್ತಾ? ಅಜ್ಜಿ ನೀನ್ ನಿಜ ಹೇಳು, ಇದು ಯಾವಾಗ ಮಾಡಿದ್ದು? ಈಗ ಮಧ್ಯಾಹ್ನ ಮಾಡಿದ್ದು. ಇಷ್ಟು ತಣ್ಣಗೈತಲ್ಲ ಅಜ್ಜಿ? ತೆಳ್ಳಗಿದ್ರೆ ಬೇಗ ಬೇಕಿತ್ತು. ತೆಳ್ಳಗಲ್ಲ, ತಣ್ಣಗೈತೆ ಅಂದೆ. ಮಧ್ಯಾಹ್ನ ಮಾಡಿದ್ದು. ಈಗ ಮಧ್ಯಾಹ್ನ ಮಾಡಿದ್ದು ಅಂತ. ಸೊ ಗೈಸ್ ಅಷ್ಟೇ, ಈಗ ಕೆಲಸ ಮುಗ್ದಾಗ. ಸೊ ಇವಾಗ ನಾ ಇಲ್ಲಿಂದ
ಮೆಜೆಸ್ಟಿಕ್ಗೆ ಅಂತ ಹೊರಡಬೇಕು. ನಾವು ಅಣ್ಣ ಡ್ರಾಪ್ ಹಾಕ್ಸ್ಕೋಬೇಕು. ಅದಕ್ಕೂ ಮುಂಚೆ ಬಾಯ್ ನೇನಾ. ಓಕೆ ಆಯ್ತಮ್ಮ, ಬಾಯ್ ಬಾಯ್. ಇಲ್ಲ ಇಲ್ಲ, ಊಟ ಎಲ್ಲ ಆಯ್ತು. ದೇವಸ್ಥಾನದಲ್ಲಿ ತಿನ್ಕೊಂಡು ಬಂದೆ. ಏನ್ ಮಾಡ್ತಾ ಇದೆಯಾ? ಚಪಾತಿನಾ? ಜಾಮೂನ್. ಅಯ್ಯೋ, ಇದು ಲೇಟ್ ಆಗುತ್ತಾ? ಲೇಟ್ ಆಗೋದ್ರೆ ಇದೆ. ಅದು 10 ಗಂಟೆ ಬಸ್ ಐತೆ. ಇಟ್ಸ್ ಓಕೆ, ಐ ಲೇಟ್ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್ ಬಾಯ್. ಗೈಸ್, ಇವಾಗ ನಾನು ಮೆಜೆಸ್ಟಿಕ್ ಅಲ್ಲಿ ಕೊಪ್ಪಳ ಬಸ್ ಹತ್ಕೊಂಡು ಸೀದಾ ಕೊಪ್ಪಳಕ್ಕೆ ಹೋಗ್ಬೇಕು. ಅದಕ್ಕೆ ಇವಾಗ ಒಂದು ಪ್ರೈವೇಟ್ ಅಪ್ಲಿಕೇಶನ್ ಮುಖಾಂತರ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಹುಡ್ಕೊಂಡು ಹೋಗ್ತಾ ಇದೀನಿ. ನನಗೆ ಡೈರೆಕ್ಷನ್ ತೋರ್ಸಕ್ಕೆ ನಿಮ್ಗಡೆ ಇದ್ದಾರಲ್ಲ ಅವ್ರು ಬರ್ತಾ ಇರ್ತೈತೆ. ಅಣ್ಣ ಇದೆ ಊರಾ? ನಿಮ್ಗೆ ನೋಡಿ ಸ್ವಲ್ಪ ನಾರ್ತ್ ಕಡೆ ಕಡೆ ಕಾಣಿಸ್ತೀರ. ಹುಬ್ಳಿ ಧಾರವಾಡ ಕಡೆ ಆ ಕಡೆನಾ? ಕೂಡ್ಲಿಗಿ ಅಂದ್ರೆ ಹೊಸಪೇಟೆ. ಗಾಯ್ಸ್, ಮೆಜೆಸ್ಟಿಕ್ ಅಲ್ಲಿ ಗೊತ್ತಾಯ್ತು. ನೀವು ನೋಡದೇ ಇರೋ ಒಂದು ಜಾಗ ಗೈಸ್. ಇದು ತುಂಬಾ ಜನಕ್ಕೆ ಗೊತ್ತಾಗದಿರೋ ಜಾಗ. ನನಗೂ ಇವಾಗ ಗೊತ್ತಾಗ್ತಿರೋ ಜಾಗ. ನಾ ಯಾವಾಗ ಟ್ರಾವೆಲಿಂಗ್ ಜಾಯ್ನ್ ಆದ್ನೋ ಅವಾಗ ಗೊತ್ತಾಗಿದ್ದು ನನ್ನ ಜಾಗ ಇದು. ಎಷ್ಟು ಪ್ರೈವೇಟ್ ಬಸ್ಗಳಿದಾವೆ ಈ ಕಡೆ ಅಂದರೆ ಇವರು ಯಾವತ್ತಿದ್ರು ನಮಗೆ ಕಾಣಿಸ್ಕೊಳಲ್ಲ. ಇವ್ರ ಬುಕ್ಕಿಂಗ್ ಎಲ್ಲ ಆನ್ಲೈನು ಒಂದು ಥರ್ಡ್ ಪಾರ್ಟಿ ಆ್ಯಪ್ ಮುಖಾಂತರ ಆಗಿರುತ್ತೆ. ಸೊ ಇವಾಗ ನಾನು ಬುಕ್ ಮಾಡಿಲ್ವಾ ಆ ಥರ. ಮೊದಲು ಈ ಥರದ್ದು ಒಂದು ಸರ್ವಿಸ್ ಇದೆ ಅಂತ ನನಗೆ ಗೊತ್ತಾಗಿದ್ದಿಲ್ಲ. ಎಲ್ಲ ಆರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅವನಿಂದನೇ ಸ್ಟಾರ್ಟ್ ಆಗಿದೆ ಬುಕ್ಕಿಂಗ್ ಎಲ್ಲ. ಆ್ಯಂಡ್ ಈ ಕಡೆ ಲಾಸ್ಟ್ ಬ್ರೆತ್ತಲ್ಲಿ ನನಗೆ ಸೀಟ್ ಸಿಕ್ಕಿದೆ. ಯಾಕಂದರೆ ನಾನು ಚೂಸ್ ಮಾಡಿದ ಟೈಮು ತುಂಬ ಲೇಟ್ ಆಗಿರೋದಕ್ಕೆ ಅಪರೂಪಕ್ಕೆ ಲಕ್ಕಿಲಿ ಒಂದು ಸಿಕ್ಕೋದು. L15 ಇದೆ ನನ್ನ ಸೀಟು. ಈ ಕಡೆ ಕಾಣಿಸ್ತಿರೋ ಲೈನ್ ಉದ್ದಕ್ಕೂ ಮತ್ತೆ ಹಂಗೆ ಪಾಸ್ ಆದ್ರೆ ಇನ್ನೂ ಉದ್ದಕ್ಕೂ ಎಲ್ಲ ಪ್ರೈವೇಟ್ ಬಸ್ಗಳೇ. ಇವಾಗ ಹ್ಯಾಂಡ್ ಕೊಡಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಗೈಸ್, ಇವ್ರ ಹೆಸರು ಶ್ರೀಕಾಂತ್ ಅಂತ, BM ಟ್ರಾವೆಲ್ಸ್ ಇಂದ. ನಾನು ಲಾಸ್ಟಲ್ಲಿ ಬಿಟ್ಕೊಂತ ಇದ್ದೀನಿ. ಜಾಸ್ತಿ ಜಂಪ್ ಆಗುತ್ತೆ ಅನ್ನೋದು ಇಲ್ಲ ಫ್ರೆಂಡ್ ಸೀಟ್ಗೆ ಕರ್ಕೊಂಡು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಅಣ್ಣ. ಗೈಸ್, ಬಟ್ ಸೀನ್ ಏನಾಗಿದೆ ಅಂದರೆ ಆ ಕಡೆ ನಾನು ಎಲ್ಲಿ ಬಿಟ್ಕೋತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ಒಬ್ರು ಪೇಷಂಟ್ನ ಮಗ ಆ ಕಡೆ ಇರಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ಅವ್ರು ಅಲ್ಲೇ ಬಿಡಿ ಪ್ರಾಬ್ಲಮ್ ಇಲ್ಲ ಅಂತ ನಾನು ಈ ಕಡೆ ಬಂದೆ.